ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು, ಮೊಗ್ಗಿನ ಜಡೆ ಡಿಸೈನ್ ಅಂತಲೇ ಹೇಳ್ಬೋದು. ಪರ್ಫೆಕ್ಟಾಗಿ ಮದುಮಗಳಿಗೆ ಸೂಟ್ ಆಗುವಂಥ ಡಿಸೈನು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಡಿಫ್ರೆಂಟ್ ಆಗಿರುವಂಥ ಯೂನಿಕ್ ಆಗಿರುವಂಥ ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಬ್ರೈಡಲ್ ಡಿಸೈನು, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಈವನ್ ಕ್ರೋಶ ನಿಮಗೆ ಹಾಕಕ್ಕೆ ಬರದೇ ಇದ್ದರೂ ಕೂಡ ಪರವಾಗಿಲ್ಲ, ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಕ್ರೋಶ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಡಿಸೈನರ್ ಸ್ಯಾರಿ ಕುಚ್ಚಿಗೆ ನಾನು 150 ಎಳೆ ಸಿಲ್ಕ್ ಥ್ರೆಡನ್ನು ಒಂದು ಕಾರ್ಡ್ಬೋರ್ಡ್ಗೆ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು 2 ಕಲರ್ ಕಾಂಟ್ರಾಸ್ಟ್ ಕಲರಲ್ಲಿ ತೊಗೊಂಡಿದ್ದೀನಿ, ಒಂದು ಮೆಜಂತಾ ಪಿಂಕು, ಒಂದು ರಾಮಾ ಗ್ರೀನು. ಹಾಗೆ ಎಡ್ಜಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿ ಎಡ್ಜನ್ನ ಶಾರ್ಪ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಈಸಿಯಾಗಿ ಇನ್ಸರ್ಟ್ ಮಾಡ್ಕೋಬೋದು, ಹಾಕೋಬೋದು ಬಟ್ಟೆಗೆ ಅಂತ. ಎರಡಕ್ಕೂ ಕೂಡ ಗಮ್ಮನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಡ ಮಾಡದೆ ಇವತ್ತಿನ ಸ್ಯಾರಿ ಕುಚ್ಚು ಡಿಸೈನನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಕ್ಲಾತ್ ಮೇಲೆ ಎವ್ರಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಡೋಣ, ಯಾವ ಜಾಗದಲ್ಲಿ ಕುಚ್ಚನ್ನು ನಾವು ಹಾಕಬೇಕು ಅಂತ. ನಿಮ್ಗೆ ಬೇಕಾದರೆ ಇದನ್ನು ದೊಡ್ಡದು ಚಿಕ್ಕದು ಕೂಡ ಮಾಡ್ಕೋಬೋದು. ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ. ಸೊ ನಾನು 1 ಇಂಚ್ ತೊಗೊಂಡಿದ್ದೀನಿ, ನೀವು ಬೇಕಾದರೆ 1/4 ಇಂಚು ಅಥವಾ 1.5 ಇಂಚು ಮ್ಯಾಕ್ಸಿಮಮ್ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನಾನು ಕ್ರೋಶ ನೀಡಲ್ ಇರುತ್ತಲ್ಲ, ಇದಾದರೂ ಆಗ್ಬೋದು, ಅಥವಾ ಒಂದು ನಾರ್ಮಲ್ ನೀಡಲ್ ಆದರೂ ಆಗ್ಬೋದು, ಅಥವಾ ದಪ್ಪ ಸೈಜು ಪಿನ್ ಆದರೂ ಆಗ್ಬೋದು. ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಒಂದು ಈ ಥರ ಹೋಲ್ನ ಮಾಡ್ಕೊಂಬಿಡೋಣ. ಈ ರೀತಿ ಫಸ್ಟು ಹೋಲ್ನ ಮಾಡಿಕೊಂಡ್ರೆ ನೋಡಿ, ಈ ಥರ ಹೋಲ್ನ ನೋಡಿ ಇಲ್ಲಿ ಹೋಲ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು 150 ಎಳೆ ದಾರನ ಕೂಡ ಸುಲಭವಾಗಿ ಹಾಕೋಬೋದು. ಸೊ ಹಾಗಾಗಿ ಫಸ್ಟು ಈ ಥರ ಒಂದು ಹೋಲ್ಗಳನ್ನ ಮಾಡ್ಕೊಂಬಿಡೋಣ. ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಈ ಥರ ಒಂದು ನೀಡಲಿಂದ ಹೋಲ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಎಲ್ಲಿ ಹೋಲ್ ಮಾಡ್ಕೊಂಡಿರ್ತೀನಿ ಆ ಹೋಲ್ ಒಳಗಡೆ ಥ್ರೆಡ್ನ ಹಾಕೊಳ್ಳೋಣ. ಈಗ 150 ಎಳೆ ದಾರನ ಆ ಹೋಲಲ್ಲಿ ತಗೊಳ್ಳೋಣ, ಹೊರಗಡೆ ಈ ರೀತಿ ಹೊರಗಡೆ ತೆಕ್ಕೊಳ್ಳೋಣ. ದಾರನ ಆಚೆ ಕಡೆ ಎಳ್ಕೊಂಡು ಬಂದಮೇಲೆ ನಾವು ಈ ಕಡೆ ಸ್ವಲ್ಪ ಜಾಸ್ತಿ ಥ್ರೆಡ್ಡನ್ನು ತೊಗೊಂಡಿರೋಣ. ಈಗ ಇದನ್ನು ಹಾಫ್ ಆ್ಯಂಡ್ ಹಾಫ್ ಡಿವೈಡ್ ಮಾಡ್ಕೊಳ್ಳೋಣ. ಎಕ್ಸಾಕ್ಟಾಗಿ ಹಾಫು ಡಿವೈಡ್ ಮಾಡಿಕೊಂಡು ಈ ರೀತಿ ಅರ್ಧ ಈ ಕಡೆ ಅರ್ಧ ಈ ಕಡೆ ಹಾಕ್ಕೊಳ್ಳೋಣ. ಈಗ ಮೇಲೆ ಏನಿದೆ ಥ್ರೆಡ್ ಅದನ್ನು ಮಧ್ಯದಲ್ಲಿ ಹೀಗೆ ತಗೊಳ್ಳೋಣ. ಸೊ ಈ ಕಡೆ ಹಾಫು ಈ ಕಡೆ ಹಾಫು ಮಧ್ಯ ತಗೊಂಡಿದ್ದೀನಿ. ಸೊ ಈ ಮಧ್ಯದನ್ನು ಹಿಡ್ಕೊಂಡು ಲೆಫ್ಟಲ್ಲಿರೋದನ್ನು ರೈಟ್ಗೆ, ರೈಟಲ್ಲಿರೋದನ್ನು ಲೆಫ್ಟಿಗೆ ಹಾಕೋತಾ ಬರೋಣ. ಈ ಥರ ನಾವು ಜಡೆ ಹಾಕೋತೀವಲ್ವ, ಸೇಮ್ ಅದೇ ಪ್ಯಾಟ್ರನಲ್ಲೇ ಹಾಕೋತಾ ಬರಬೇಕಾಗತ್ತೆ. ನೋಡಿ, ಇದು ಒಂದು ಜಡೆ ಆಗಿದೆ. ಇದೇ ರೀತಿ ನಾನು ಇನ್ನು 2 ಜಡೆಯನ್ನು ಹಾಕ್ಕೊಳ್ಳೋಣ. ಎರಡು ಜಡೆ ಆಯಿತು. ಸೊ 3 ಸರಿ ನಾನು ಜಡೆನ ಹಾಕ್ಕೊಂಡಿದ್ದೀನಿ. ಈ ಥರ 3 ಸರಿ ಜಡೆನ ಹಾಕೊಂಡ್ಮೇಲೆ ಇಲ್ಲಿ ಕರೆಕ್ಟಾಗಿ ಹಿಡ್ಕೊಂಡು, ಇನ್ನೂ ಲೆಂತ್ ಬೇಕಾದರೆ ನೀವು ಇನ್ನೂ ಉದ್ದ ಜಡೆನ ಹಾಕೋಬೋದು. ನಾನು 1 ಇಂಚಷ್ಟು ಜಡೆನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ನೀಡಲ್ನ ನಾವು ಲಾಸ್ಟ್ ಜಡೆ ಎಲ್ಲಿ ಹಾಕಿರ್ತೀವಲ್ವ ಅಲ್ಲಿ ನೀಡಲ್ನ ಪೋಣಿಸಿ ದಾರನ ಎಳ್ಕೊಂಡು ಬಂದು, ಈಗ ನಾವು ಈ ಥ್ರೆಡ್ ಏನಿದೆ ಗೋಲ್ಡನ್ ಥ್ರೆಡ್ಡನ್ನು ಅದನ್ನು ಹಿಡ್ಕೊಂಡು ಒಂದು ಸರಿ ನಾಟ್ ಹಾಕ್ಕೊಳ್ಳೋಣ. ಸೊ ಇದು ಸೆಕ್ಯೂರ್ ಆಗುತ್ತೆ. ಸೊ ಸೆಕ್ಯೂರ್ ಆದಮೇಲೆ ಮತ್ತೆ ಇದನ್ನು ಇನ್ನೂ ಫುಲ್ಲು ಟೈಟ್ ಮಾಡೋದಕ್ಕೆ ಒಂದು 4ರಿಂದ 5 ನಾಟ್ಗಳನ್ನು ಹಾಕೊಳ್ತಾ ಬರೋಣ. ಮತ್ತು ಎಡ್ಜಲ್ಲಿ ಈ ಥರ ಗೋಲ್ಡನ್ ಥ್ರೆಡ್ ಕಾಣಿಸಿದ್ರೆ ಹೈಲೈಟೆಡಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಬೇಕಾದ್ರೂ ನಾಟನ್ನು ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಈ 4ರಿಂದ 5 ಸರಿ ಹಾಕೊಂಡ್ಮೇಲೆ ಈ ಜಡೆನೆಲ್ಲ ಸ್ವಲ್ಪ ಹೀಗೆ ಸೆಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಆಚೆ ಕಡೆ ತೆಕ್ಕೊಂಡು ಲಾಕ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ. ನಾವಿಲ್ಲಿ ನಾಟ್ನ ಹಾಕೊಂಡ್ಮೇಲೆ ಯೂಶಲಿ ಥ್ರೆಡ್ ಕಟ್ ಮಾಡ್ತೀವಲ್ವಾ, ಈಗ ನಾವು ಥ್ರೆಡ್ ಕಟ್ ಮಾಡೋದು ಬೇಡ, ಹಾಗೆ ಇಟ್ಕೊಂಡು ಈ ಡಿಸೈನ್ಗೆ ನಾನು ಈ ಥರ ಸ್ಮಾಲ್ ರಿಂಗ್ ಬೀಡ್ಸು ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ಸನ್ನು
ತೊಗೊಂಡಿದ್ದೀನಿ. ಈಗ ರಿವರ್ಸ್ ಸೈಡಿಂದ ನಾವು ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಥ್ರೆಡ್ ಕಟ್ ಮಾಡೋದು ಬೇಡ, ಹಾಗೆ ಇಟ್ಕೊಂಡಿರೋಣ. ಈಗ ಫಸ್ಟ್ ಸ್ಟಿಚ್ ಏನಿರುತ್ತೆ ಇಲ್ಲಿ ಈ ಜಾಯಿಂಟ್ ಏನು ಬಂದಿರುತ್ತೆ, ಈ ಕಡೆ ಜಡೆ ಜಾಯಿಂಟ್ ಮಾಡಿರ್ತೀವಲ್ವ, ಅಲ್ಲಿಗೆ ನಾವು ನೀಡಲ್ನ ಚುಚ್ಕೊಳ್ಳೋಣ. ದಾರನ ಮೇಲಕ್ಕೆ ತೊಗೊಂಬರ್ತೀನಿ. ಇದು ಕೂಡ ನಾನು ಗೋಲ್ಡನ್ ಥ್ರೆಡ್ಡಲ್ಲೇ ಹಾಕೋತಾ ಇದ್ದೀನಿ, ಡಿಸೈನ್ ಹೈಲೈಟೆಡಾಗಿ ಕಾಣಿಸುತ್ತೆ ಅಂತ. ನಿಮಗೆ ಬೇಡ ಅಂದರೆ ಸ್ಟಿಚಿಂಗ್ ಥ್ರೆಡ್ಡಲ್ಲೂ ಕೂಡ ನೀವು ಈ ಡಿಸೈನ್ನ ಹಾಕೋಬೋದು. ಈ ರೀತಿಯಾಗಿ ರಿವರ್ಸ್ ಸೈಡಿಂದ ದಾರನ ಮೇಲಕ್ಕೆ ತಂದ್ಕೊತೀನಿ. ಈ ಥರ ಪರ್ಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ಈ ಥರ ಸೆಂಟರಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ಈ ಥರ ಒಂದು ಗೋಲ್ಡನ್ ಬೀಡನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಗೋಲ್ಡನ್ ಬೀಡನ್ನ ನಾವಿಲ್ಲಿ ಪರ್ಲ್ ಹಾಕಿರ್ತೀವಲ್ವ, ಅದ್ರ ಮಧ್ಯದಲ್ಲೇ ಚುಚ್ಕೋಬೇಕಾಗತ್ತೆ. ಚುಚ್ಕೊಂಡು ಹೊರಗಡೆ ಬ್ಯಾಕ್ ಸೈಡಿಂದ ಆಚೆ ತಗೊಳ್ಳೋಣ. ಸೊ ಇದಾದಷ್ಟು ಸೆಂಟರಲ್ಲಿ ಬರೋ ಹಾಗೆ ನೋಡಿ ನಾವು ಹಾಕೋಬೇಕಾಗತ್ತೆ. ಫಸ್ಟ್ ಬೀಡನ್ನು ಹಾಕೊಂಡ್ಮೇಲೆ ಮತ್ತೆ ಈಗ ಸೆಕೆಂಡ್ ಜಡೆ ಏನು ಹಾಕ್ಕೊಂಡಿರ್ತೀವಿ ಆ ಸೆಕೆಂಡ್ ಜಡೆ ಮಧ್ಯದಲ್ಲಿ ಮತ್ತೆ ನೀಡಲ್ನ ಈ ಥರ ಪೋಣಿಸ್ಕೊಳ್ಳೋಣ. ನೀಡಲ್ನ ಪೋಣಿಸ್ಕೊಂಡು ಈಗ ಇದಕ್ಕೆ ಒಂದು ಪರ್ಲ್ ರಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ಮಾಲ್ ಗೋಲ್ಡನ್ ಬೀಡನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಬೀಡನ್ನ ಇಲ್ಲಿ ಕೆಳಗಡೆ ಇಟ್ಕೊಂಡು ಥ್ರೆಡ್ನ ಮೇಲಕ್ಕೆ ತೊಗೊಂಬರೋಣ. ಮೇಲಕ್ಕೆ ತೊಗೊಂಡು ಬಂದು ಈಗ ರಿಂಗ್ ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ, ಗೋಲ್ಡನ್ ಬೀಡನ್ನ ಸ್ವಲ್ಪ ಪಕ್ಕಕ್ಕೆ ತಳ್ಳಿ ಇದೇ ವೈಟ್ ರಿಂಗ್ ಏನಿರುತ್ತೆ ಅದ್ರ ಒಳಗಡೆ ರಿವರ್ಸು ನೀಡನ್ನು ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ. ಸೊ ಈಗ ಎರಡಾಯಿತು. ಈಗ ಇಲ್ಲಿ ನಾವು ಗೋಲ್ಡನ್ ಥ್ರೆಡ್ ಏನು ಹಾಕಿರ್ತೀವಲ್ವ ಅಲ್ಲೂ ಕೂಡ ಬೇಕಾದ್ರೆ ಒಂದು ಹಾಕೋಬೋದು. ಇದೇ ರೀತಿ ನೀವು ಎಷ್ಟು ಜಡೆಯನ್ನು ಬೇಕಾದರೂ ಹಾಕೋಬೋದು. ಹಾಕೊಂಡ್ಮೇಲೆ ಮತ್ತೆ ಈಗ ನಾವಿಲ್ಲಿ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿ ಗೋಲ್ಡನ್ ಥ್ರೆಡ್ನ ತೊಗೊಂಡು ಬಂದು ಹೊರಗಡೆ ತೊಗೊಂಬರೋಣ. ನೆಕ್ಸ್ಟ್ ಈಗ ಒಂದು 2 ಸರಿ ಇದನ್ನು ರ್ಯಾಪ್ ಮಾಡಿ ಲಾಕ್ ಮಾಡ್ಕೊಂಬಿಡೋಣ. ಗೋಲ್ಡನ್ ಥ್ರೆಡ್ನ ಸ್ಟಿಚ್ಚು ಸೆಕ್ಯೂರ್ ಆಗಿ ಇರುತ್ತೆ. ಲಾಕ್ ಮಾಡಿ ರಿವರ್ಸ್ ಇದೇ ಗೋಲ್ಡನ್ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ಆಚೆ ತಗೊಂಡು ಬಂದು ಈಗ ಈ ಕುಚ್ಚನ್ನು ನೀವು ಯಾವ ಲೆಂತ್ಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಉದ್ದ ಬೇಕು ಅನ್ನೋರು ಉದ್ದಕ್ಕೆ ಇಟ್ಕೋಬೋದು, ಅಥವಾ ಶಾರ್ಟಾಗಿ ಬೇಕು ಅನ್ನೋರು ಶಾರ್ಟಾಗಿ ಇಟ್ಕೋಬೋದು. ನಾನು ಇದನ್ನು ಅಪ್ರಾಕ್ಸಿಮೇಟಾಗಿ ಒಂದು ಅರ್ಧ ಇಂಚಷ್ಟು ಬಿಟ್ಟು ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಈ ಥರ ಮೊಗ್ಗಿನ ಜಡೆ ಥರ ಬರುತ್ತೆ. ಫೈನಲಿ ಡಿಸೈನು ಈ ಥರ ಬರುತ್ತೆ. ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಆಲ್ಟರ್ನೇಟಿವ್ ಆಗಿ ಹಾಕ್ಕೊಂಡಿದ್ದೀನಿ. ಎಸ್ಪೆಷಲಿ ಬ್ರೈಡಲ್ ಡಿಸೈನ್ಗೆ ಪರ್ಫೆಕ್ಟಾಗಿದೆ ಮೊಗ್ಗಿನ ಜಡೆ ಡಿಸೈನು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 550 to 600 ರುಪೀಸ್ನ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕನ್ನು ಕೊಡಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಭಿನ್ನವಾದ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.